ನಮಸ್ಕಾರ. ವನಿಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇಲ್ಲಿ ಗೌರಿ ತವ್ರ ಮನೆಯಲ್ಲಿ ಅವ್ರ ಅಕ್ಕಂಗೆ ಮದುವೆ ಫಿಕ್ಸ್ ಮಾಡೋಕ್ಕೆ ಅವ್ರ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಅವ್ನು ಕರ್ಕೊಂಡು ಬಂದು ಅವರೆಲ್ಲ ಒಪ್ಕೊಂಡು ಹೋಗ್ತಾರೆ. ಆದರೆ ಗೌರಿ ಅಕ್ಕಂಗೆ ಇದು ಇಷ್ಟ ಆಗಲ್ಲ. ಅವಳು ಮೋನಿಕಾ ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆದರೂ ಅವ್ರು ಯಾರೂ ಕೇಳೋ ಪರಿಸ್ಥಿತಿಲಿ ಇರಲ್ಲ. ಹೌದು, ಇನ್ನು ಎಲ್ಲ ಒಪ್ಪಿಗೆ ಆಯ್ತಲ್ಲ, ಇನ್ನು ನಾವು ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ಇವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ಗೌರಿ ಮನೆಯಲ್ಲಿ ಹರಿಡ್ರಾಮನೇ ನಡೆದೋಗುತ್ತೆ. ಏಕೆ ಅಂದರೆ ಗೌರಿ ಮತ್ತು ಗೌರಿ ಮೈದಾ ಇಬ್ಬರೂ ಅಲ್ಲೋಗಿ ಅನಿಕೇತು ಆ ಹುಡುಗಿನ ವಿಚಾರಿಸಿ ಆ ಹುಡುಗಿಗೆ ಮೋಸ ಆಗ್ದಂಗೆ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿ ಬಂದಿರ್ತಾರೆ. ಇವನು ಬರೀ ಮೋಸ ಮಾಡೋದೆ, ಎಲ್ಲ ಹುಡುಗಿರಿಗೂ ಮೋಸ ಮಾಡ್ತಿರ್ತಾನೆ. ಹಾಗಾಗಿ ನಮ್ಮ ಅಕ್ಕ ಮೋನಿಕಾಗೂ ಇವನು ಮೋಸ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ. ಮತ್ತು ಎಲ್ಲ ಹುಡುಗಿರಿಗೂ ನಾನು ಇಷ್ಟಪಟ್ಟವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕಾಗಲ್ಲ, ನನಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಅವಳು ಇದೆಲ್ಲ ತಪ್ಪಲ್ವ ನೀನು ಈ ಥರ ಮಾಡಿದ್ದು ಅಂತ ಕೇಳ್ತಾಳೆ ಅವಳು ಲವ್ವರು. ಹೇಳಿದ್ರು ನಾನು ಎಷ್ಟೋ ಹುಡುಗಿನ ನೋಡಿರ್ತೀನಿ, ಅವ್ರನ್ನೆಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಳಕ್ಕಾಗುತ್ತಾ? ಲವ್ ಮಾಡ್ಬೋದು, ಮದುವೆ ಮಾಡ್ಕೊಳಕ್ಕಾಗುತ್ತಾ? ನಾನು ಮದುವೆ ಮಾಡ್ಕೊಳ್ಳಲ್ಲ. ನಿನಗೇನು ಕಾರ್ ಬೇಕಾ, ಬಂಗ್ಲೆ ಬೇಕಾ, ಏನು ಬೇಕು ಎಲ್ಲ ಸೌಕರ್ಯನೂ ಮಾಡಿಕೊಡ್ತೀನಿ, ಆರಾಮಾಗಿರು, ಫ್ರೆಂಡ್ಸಾಗೆ ಹೀಗೆ ಇರೋಣ ಅಂತ ಹೇಳ್ತಾನೆ. ಇವಳು ಸುಮ್ಮನೆ ಸ್ತಂಭವಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾಳೆ. ಇವಳಿಗೇನು ದಿಕ್ಕೆ ತೋಚಲ್ಲ. ಆ ಟೈಮಿಗೆ ಗೌರಿ ಮೈದಾನು ಬಂದು ಇವಳಿಗೆ ಸ್ವಲ್ಪ ಧೈರ್ಯ ಹೇಳಿ ಇವಳಿಗೆ ನೀವೇನು ಹೆದರಬೇಡ, ಎಲ್ಲರಿಗೂ ಹೀಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾವಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ನೋಡ್ತಾ ಇರ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಿರ್ತಾರೆ. ಆದರೆ ಈ ಹುಡುಗಿ ಅವನು ಎತ್ಪಟ್ಟು ಹಿಡ್ಕೊಂಡು ಕೇಳ್ತಾಳೆ, ನೀನು ಮಾಡಿದ ಮೋಸ ಅಲ್ವಾ, ಈ ಥರ ಮಾಡ್ದಲ್ಲ, ತಪ್ಪಲ್ವಾ ಇದು ಅಂತೇಳಿ. ಏನು ತಪ್ಪು, ಎಷ್ಟು ಜನ ಹುಡುಗಿನ ಲವ್ ಮಾಡಿರ್ತೀವಿ, ಎಲ್ಲರನ್ನೂ ಮದುವೆ ಮಾಡ್ಕೊಳಕ್ಕಾಗುತ್ತಾ ಅಂತೇಳಿ ಇವನು ಹೇಳ್ತಾನೆ ಅನಿಕೇತು. ಅದಕ್ಕೆ ಅವಳಿಗೆ ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆ ಟೈಮಿಗೆ ಈ ಗೌರಿ ಮೈದಾ ಬಂದು ಅಲ್ಲಿ ಆಯಿತು ನೀನು ಹೆದರಬೇಡ, ನಾವೆಲ್ಲ ಸೇರಿಬಿಟ್ಟು ಅವನಿಗೆ ಬುದ್ಧಿ ಕಲಿಸೋಣ, ಎಲ್ಲರಿಗೂ ಹೀಗೆ ಮೋಸ ಮಾಡ್ಕೊಂಡು ಬರ್ತಾನೆ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಅಂತೇಳಿ ಇವಳು ನಿಮ್ದು ಯಾವ್ದಾರ ಒಂದು ಪ್ರೂಫಿಗೆ ಫೋಟೋ ಬೇಕು ಅಂತ ಕೇಳ್ತಾರೆ ಗೌರಿ. ಕೇಳಿದಾಗ ಇವಳು ಯಾವ ಫೋಟೋನೂ ಅವ್ನು ತಗೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲ ಏನಕ್ಕೆ ಬಿಡು, ನಾನಿರುವಾಗ ಫೋಟೋ ಏನಕ್ಕೆ ಅಂತ ಹೇಳೋನು ಅಂತ ಹೇಳಿದ್ಲು. ಆಮೇಲೆ ಎಲ್ಲೋ ಒಂದು ಹೋಟೆಲಲ್ಲಿ ಪ್ರೂಫ್ ಸಿಗುತ್ತೆ, ಅದನ್ನು ತಂದು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಇಲ್ಲಿ ಅವನು ಅನಿಕೇತ್ ಅಮ್ಮ ಹರಿಡ್ರಾಮನೇ ಹಾಡ್ತಾಳೆ. ಏನೋ ಶ್ರೀಮಂತರು ಸೊಸೆ ಸಿಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅತ್ತಿಗೆಗೂ ಅವಾಜಾಗ್ತಾಳೆ, ಅಮ್ಮಂಗೂ ಅವಾಜಾಗ್ತಾಳೆ, ಎಲ್ಲರಿಗೂ ಅವಾಜಾಕ್ಕೊಂಡು ಒಡವೆನ ನ್ಯೂ ಪ್ಯಾಟರ್ನ್ ಒಡವೆ ಬಂದಿರುತ್ತೆ, ಇನ್ನೂ ಮಾರ್ಕೆಟಿಗೆ ಬಂದಿರಲ್ಲ. ಇವ್ರದ್ದು ಒಡವೆ ಅಂಗಡಿ ಆಗಿರೋದ್ರಿಂದ ಹೊಸ ಒಡವೆನೆಲ್ಲ ಇವಳು ತರಿಸ್ಕೊಂಡಿರ್ತಾಳೆ ಸೊಸೆಗೆ ಅಂತ ಹೇಳ್ಬಿಟ್ಟು. ಅದನ್ನು ಕೇಳ್ತಾಳೆ ಅವ್ರ ಅತ್ತಿಗೆ, ಇದನ್ನೆಲ್ಲ ತರಿಸ್ಕೊಂಡಿದೆಯಲ್ಲ, ಇದಿನ್ನೂ ಮಾರ್ಕೆಟಿಗೆ ಬಂದಿಲ್ಲ, ಇಷ್ಟು ಬೇಗ ತರಿಸ್ಕೊಂಡಿದ್ದೇನೆ, ನನ್ನಿಷ್ಟ, ನಾನು ತರಿಸ್ಕೊಂಡಿದ್ದೀನಿ, ಅದನ್ನು ಕೇಳೋಕ್ಕೆ ನೀವು ಯಾರು ಅಂತ ಕೇಳ್ತಾಳೆ. ಇದೆಲ್ಲ ಕೇಳಿಸ್ಕೊಂಡು ಅವಳಿಗೆ ತುಂಬ ಬೇಜಾರಾಗುತ್ತೆ. ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಅಂತೇಳಿ ಅದಕ್ಕೆ ಬೈತಾಳೆ. ಆವಾಗ ಅವ್ರ ಅಮ್ಮ ಸಮಾಧಾನ ಮಾಡ್ತಾಳೆ, ಎದ್ಬಿಟ್ಟು ಕೂಗಾಡಬೇಡಿ, ಕಿರ್ಚಾಡಬೇಡಿ ಹಾಗೆ ಅಂತ ಹೇಳ್ಬಿಟ್ಟು. ನನಗೆ ಒಳ್ಳೆಯ ಮನೆ ಸೊಸೆ ಸಿಗ್ತಿದ್ದಾಳೆ ಅಂತ ಹೊಟ್ಟೆ ಉರಿ ಇವರಿಗೆ, ಅದಕ್ಕೆ ಇವ್ರು ಹಿಂಗೆ ಆಡ್ತಾರೆ ಅಂತ ಹೇಳ್ತಾಳೆ. ಒಳ್ಳೆ ಮನೆ ಸೊಸೆ ಸಿಕ್ಕಿರೋದಕ್ಕೆ ಹೊಟ್ಟೆ ಉರಿ, ಇವ್ರ ಮನೆಗೆ ಬಡವ್ರ ಮನೆ ಸೊಸೆ ಸಿಕ್ಕಿದ್ದಾಳಲ್ಲ ಇವ್ರ ಮಗನಿಗೆ, ಅದಕ್ಕೆ ನನಗೆ ದೊಡ್ಡ ಮನೆ ಸೊಸೆ ಸಿಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಅದಕ್ಕೇ ಈ ಥರ ಹುರ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ ತವ್ರ ಮನೆಗೂ ಕೂಡ ನಾನೇ ಫೋನ್ ಮಾಡ್ತೀನಿ, ಬನ್ನಿ ಎಂಗೇಜ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಗೌರಿ ಹೇಳ್ತಾಳೆ, ಗೌರಿ ಬೈತಾಳೆ, ಗೌರಿ ಅತ್ತೆ ಬೈತಾಳೆ, ಅವ್ರ ಮನೆಗೆ ಹೇಳೋದು ಬೇಡ ಅವಮಾನ ಮಾಡೋಕ್ಕೆ ಅಂತೇಳಿ. ಆದರೂ ಕೇಳಲ್ಲ, ನಾನು ಹೇಳೇ ಹೇಳ್ತೀನಿ, ನಿಮ್ಮ ಪ್ರೋಗ್ರಾಮಿಗೆ ನೀವೇನಾರು ಮಾಡ್ಕೊಳ್ಳಿ, ಇದು ನನ್ನ ಮಗಂದು ಎಂಗೇಜ್ಮೆಂಟು, ನಾನು ಹೇಳೇ ಹೇಳ್ತೀನಿ ಅಂತಾಳೆ. ಆವಾಗ ಇವಳಿಗೆ ಸಿಟ್ಟು ಬರುತ್ತೆ. ಹೇಳೋದು ಬೇಡ ಅಂತ ಹೇಳ್ತಾನೆ ಇರ್ತಾಳೆ, ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ಅವ್ರ ಅತ್ತಿಗೆ. ಅವಳು ಫೋನ್ ಮಾಡೇ ಬಿಡ್ತಾಳೆ. ಆದರೆ ಆ ಕಡೆಯಿಂದ ಗೌರಿ ಅಮ್ಮ, ನಮಗೂ ಪ್ರೋಗ್ರಾಮ್ ಇದೆ, ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಓ ಹೌದಾ, ಬರೋಕ್ಕಾಗಲ್ವಾ, ಸರಿ ಬಿಡಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳೆ. ಫೋನ್ ಇಟ್ಬಿಟ್ಟು ಇಷ್ಟು ಹೇಳಿದ್ರು ಕೇಳಲ್ವಲ್ಲ, ನಿಂದೆ ನೀನು ನಡೆಸ್ಬೇಕು ಅಂತೀಯಲ್ಲ ಅಂತ ಹೇಳ್ಬಿಟ್ಟು ಅವಾಜಾಗ್ತಾಳೆ. ಆದರೂ ಕೂಡ ಅವಳು ಬಗ್ಗೋದೇ ಇಲ್ಲ. ಶ್ರೀಮಂತರು ಸೊಸೆ ಸಿಗ್ತಿದ್ದಾಳೆ ಅಂತ ಅವಳು ತಲೆನೇ ನಿಲ್ತಾ ಇಲ್ಲ, ಹಂಗೆ ಆಡ್ತಿದ್ದಾಳೆ. ಇದನ್ನು
ಕೇಳಿಸ್ಕೊಂಡಂಥ ಅವರ ಅಮ್ಮ ಮತ್ತು ಅವರ ಓರ್ಗಿತಿ ಅವರೆಲ್ಲ ಹಂಗೆ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ. ಏನಪ್ಪ ಇವಳು ಹಿಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.